ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ನಮಶ್ಚಂಡಿಕಾಹಿ ಶ್ರೀ ಗುರುಭ್ಯೋ ನಮಃ. ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆ ವೀಕ್ಷಕರಿಗೆ ನಮಸ್ಕಾರ. ಪ್ರತಿ ತಿಂಗಳುಗಳಂತೆ ಏಪ್ರಿಲ್ ತಿಂಗಳಲ್ಲಿ ತುಲಾರಾಶಿಯವರ ಭವಿಷ್ಯ ಯಾವ ರೀತಿಯಾಗಿರುತ್ತೆ, ಗ್ರಹಗತಿಗಳ ಚಲನೆಗೆ ಅನುಸಾರವಾಗಿ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನತಕ್ಕಂತಹ ವಿಷಯದ ಬಗ್ಗೆ ಪ್ರತಿ ತಿಂಗಳುಗಳಂತೆ ಈ ತಿಂಗಳೂ ಕೂಡ ಭವಿಷ್ಯದ ಮಾರ್ಗದರ್ಶನವನ್ನು ತಿಳಿದುಕೊಳ್ಳತಕ್ಕಂತಹ ಪ್ರಯತ್ನವನ್ನು ಮಾಡೋಣ. ಪ್ರಮುಖವಾಗಿ ತುಲಾರಾಶಿಯ ಅಧಿಪತಿಯಾದಂತಹ ಶುಕ್ರ, ಭೋಗಕಾರಕನೂ ಹೌದು, ಯೋಗಕಾರಕನೂ ಹೌದು ಶುಕ್ರ. ವಿಶೇಷವಾಗಿ ಜೀವನದಲ್ಲಿ ಪ್ರತಿಯೊಬ್ಬರು ಸುಖ, ಶಾಂತಿ, ನೆಮ್ಮದಿಯನ್ನು ಬಯಸ್ತಕ್ಕಂಥದ್ದು. ಅಂತಹ ಸುಖವನ್ನು ಕೊಡತಕ್ಕಂತಹ ಗ್ರಹ ಅಂತಂದರೆ ಅದು ಶುಕ್ರ ಗ್ರಹ. ಯಾರ ಜಾತಕದಲ್ಲಿ ಶುಕ್ರ ಸುಸ್ಥಿತಿಯಲ್ಲಿ ಉಚ್ಚನಾಗಿ ಸ್ವಸ್ಥಾನದಲ್ಲಿ ಕೇಂದ್ರ ಮೂಲ ತ್ರಿಕೋಣಗಳಲ್ಲಿ ಇರ್ತಾನೋ ಅಂಥವರಿಗೆ ಜೀವನದಲ್ಲಿ ವಿಶೇಷವಾದಂತಹ ಸುಖ, ನೆಮ್ಮದಿ ಸಿಗುತ್ತೆ ಅನ್ನತಕ್ಕಂಥದ್ದು ಜ್ಯೋತಿಷ್ಯ ವಿಜ್ಞಾನ ಹೇಳುತ್ತೆ. ಆ ದಿಸೆಯಲ್ಲಿ ಈ ಏಪ್ರಿಲ್ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಎಲ್ಲಿದೆ ಅನ್ನತಕ್ಕಂಥ ತುಂಬ ಮುಖ್ಯವಾಗುತ್ತೆ. 9ರಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಗುರು ಮತ್ತು 6ನೇ ಮನೆಯಲ್ಲಿರ್ತಕ್ಕಂತಹ ಶನಿ, ರಾಹು, ಕೇತು, 11ರಲ್ಲಿ ಕೇತು, 5ರಲ್ಲಿ ರಾಹು, ಇವೆಲ್ಲ ಪ್ರಮುಖವಾದಂತಹ ವಿಷಯಗಳಾಗುತ್ತೆ. ಈ ಆಧಾರದ ಮೇಲೆ ಗ್ರಹಸ್ಥಿತಿಗೆ ಅನುಗುಣವಾಗಿ ಧನಕಾರಕ ಅಂದರೆ ದ್ವಿತೀಯ ಸ್ಥಾನವನ್ನು ನಾವು ವಿಶೇಷವಾಗಿ ಕುಟುಂಬ, ಧನ, ವಾಕ್ಸ್ಥಾನ ಇವುಗಳನ್ನು ನಾವು ತೆಗೆದುಕೊಳ್ತೀವಿ. ಅಂದರೆ ಏಪ್ರಿಲ್ ತಿಂಗಳಲ್ಲಿ ಲಾಭ, ನಷ್ಟ, ಸುಖ, ದುಃಖ, ಅಭಿವೃದ್ಧಿ ಅಥವಾ ಅವನತಿ ಇದೆಲ್ಲ ಯಾವ ರೀತಿಯಾಗಿರುತ್ತೆ ಅನ್ನೋದಾಗ ಇದು ತುಂಬ ಮುಖ್ಯವಾಗುತ್ತೆ. ಅದರಲ್ಲೂ ಕುಟುಂಬದ ವಿಷಯವನ್ನು ನಾವು ತೆಗೆದುಕೊಂಡ್ರೆ ಈ ಕುಟುಂಬ ಸ್ಥಾನಾಧಿಪತಿಯಾದಂತಹ ಕುಜನ ಒಂದು ವಿಶೇಷವಾದಂತಹ ಪ್ರಭಾವ ಅಲ್ಲಿರುವುದರಿಂದ ಕೆಲವೊಂದು ಮನಸ್ತಾಪಗಳು, ಅಗ್ನಿತತ್ವ ಕಾರಕನಾದಂತಹ ಮಂಗಳ ಗ್ರಹದ ಒಂದು ಪ್ರಭಾವದಿಂದಾಗಿ ಕುಟುಂಬದಲ್ಲಿ ಮನಸ್ತಾಪಗಳು ಜಾಸ್ತಿ ಆಗಬಹುದು. ಚಿಕ್ಕ ಪುಟ್ಟ ವಿಷಯಗಳಿಗೂ ಕೂಡ ಕಲಹಗಳು ಏರ್ಪಡತಕ್ಕಂತಹ ಸಾಧ್ಯತೆಗಳು ಇರುವುದರಿಂದ ತುಲಾರಾಶಿಯವರು ಆದಷ್ಟು ಸಮಾಧಾನವಾಗಿ ಈ ತಿಂಗಳು ಇರತಕ್ಕಂಥದ್ದು ಒಳ್ಳೆಯದು. ಸಹನೆಯನ್ನು ಕಾಪಾಡಿಕೊಳ್ಳತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಇಲ್ಲದಿದ್ದರೆ ಕುಟುಂಬ ನೆಮ್ಮದಿ ಅನ್ನತಕ್ಕಂಥದ್ದು ಇರುವುದಿಲ್ಲ. ಆದರೆ ಆರ್ಥಿಕ ವಿಚಾರಗಳಲ್ಲಿ ನಾವು ತೆಗೆದುಕೊಂಡ್ರೆ ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಏನಾದರೂ ಮಾಡತಕ್ಕಂಥದ್ದಿದ್ದರೆ ಈ ತಿಂಗಳಲ್ಲಿ ಮಾಡಬಹುದು. ಅಥವಾ ಮ್ಯೂಚುವಲ್ ಫಂಡು, ಟ್ರೇಡಿಂಗ್ ಮಾಡತಕ್ಕಂಥವ್ರು, ಸಾಲಕ್ಕೇನಾದರೂ ಅಪ್ಲೈ ಮಾಡಿದರೆ ಅಂತಹದ್ದೆಲ್ಲವೂ ಕೂಡ ಆರ್ಥಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆ ಈ ತಿಂಗಳ ಪ್ರಾರಂಭದಲ್ಲಿ ಕಂಡು ಬರುತ್ತೆ ಅಂಥೇಳಿ ಹೇಳಬಹುದು. ಜೊತೆಯಲ್ಲಿ ಮಾತು ತುಂಬ ಮುಖ್ಯ. ಮಾತು ಮನೆ ಕೆಡಿಸಿತು ಅಂತೇಳಿ ಹೇಳ್ತಾರೆ. ಅದರಿಂದ ಯಾವುದೇ ಮಾತನ್ನು ಆಡಬೇಕಾದರೆ 100 ಬಾರಿ ಯೋಚಿಸಿ ಮಾತನಾಡತಕ್ಕಂಥದ್ದು ಒಳ್ಳೆಯದು. ಅದು ನಿಮ್ಮ ಸಂಬಂಧಗಳ ಬೇರೆ ಬೇರೆ ಸಂಬಂಧಗಳನ್ನು ಕೆಡಿಸ್ತಕ್ಕಂಥದ್ದು, ಕುಟುಂಬದಲ್ಲಿ ಮನಸ್ತಾಪಕ್ಕೆ, ಬಂಧುವರ್ಗದಂದು ಅನಾವಶ್ಯಕವಾಗಿ ವೈಮನಸ್ಯಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಯೋಚಿಸಿ ಮಾತನಾಡಿ ತಾಳ್ಮೆಯನ್ನು ಕಾಯ್ದುಕೊಳ್ಳತಕ್ಕಂಥದ್ದು ತುಂಬ ಮುಖ್ಯ. ಆಸ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಹೋದರರೊಂದಿಗೆ ಘರ್ಷಣೆಗಳು ಏರ್ಪಡತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಜೊತೆಯಲ್ಲಿ ಅದು ಬಗೆಹರಿಯುತ್ತೆ. ಏಕೆಂದರೆ ಗುರುವಿನ ಒಂದು ವಿಶೇಷವಾದಂತಹ ದೃಷ್ಟಿ 3ನೇ ಸ್ಥಾನದ ಮೇಲೆ ಇರುವುದರಿಂದ ಆಸ್ತಿ ವಿಚಾರಗಳು ಏನಾದರೂ ಇದ್ದರೆ ಮಾತುಕತೆಗೆ ಬಂದರೆ ಹಾಗೆ ಬಗೆಹರಿಸಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಕೋರ್ಟ್ ಕೇಸುಗಳು ಇಲ್ಲದೆ ಆಸ್ತಿ ವಿವಾದಗಳು ಈ ತಿಂಗಳಲ್ಲಿ ಬಗೆಹರಿತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು. ಮಕ್ಕಳಿಂದ ಕೆಲವೊಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಯಾವ ವಯಸ್ಸಿಗೆ ಸರಿಯಾಗಿ ಇರುತ್ತೆ. ಚಿಕ್ಕ ಮಕ್ಕಳಾದರೆ ವಿದ್ಯಾಭ್ಯಾಸದ್ದು ಸಮಸ್ಯೆ, ಮಧ್ಯ ವಯಸ್ಸಿನಲ್ಲಿದ್ದರೆ ಉದ್ಯೋಗ ಅಥವಾ ವಿವಾಹದ ಸಮಸ್ಯೆ, ಇನ್ನಿತರ ಸಮಸ್ಯೆಗಳೆಲ್ಲವೂ ಕೂಡ ಇರುತ್ತೆ. ಅದರಿಂದ ಯಾರಿಗೆ ಮಕ್ಕಳಿಂದ ಶಾಂತಿ, ಯಾರಿಗೆ ಮಕ್ಕಳಿಂದ ಅಶಾಂತಿ ಅನ್ನತಕ್ಕಂಥ ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಪಂಚಮ ಭಾವದಲ್ಲಿರತಕ್ಕಂತಹ ರಾಹುವಿನ ಕಾರಣದಿಂದಾಗಿ ಮಕ್ಕಳ ವಿಷಯದಲ್ಲಿ ಹಲವು ರೀತಿಯ ಸಮಸ್ಯೆಗಳು ತಲೆದೋರತಕ್ಕಂತಹ ಕಾರಣಗಳು ಕೂಡ ಇಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಮದುವೆ ವಯಸ್ಸಿಗೆ ಬಂದಿದ್ದರೆ ಇನ್ನೂ ವಿವಾಹ ವಯಸ್ಕರಾದಂತಹ ಮಕ್ಕಳಿಗೆ ಮದುವೆಯಾಗಿಲ್ಲ ಅಂತಹ ಚಿಂತೆ ಕಾಣಬಹುದು. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಕ್ಕಿಲ್ಲ ಅನ್ನತಕ್ಕಂತಹ ಮಕ್ಕಳ ಚಿಂತೆ ನಿಮ್ಮನ್ನು ಬಾಧಿಸಬಹುದು. ಇಂತಹದ್ದೆಲ್ಲ ಮಕ್ಕಳಿಗೆ ಸಂಬಂಧಪಟ್ಟಂತೆ. ಅದರಲ್ಲೂ ಕೂಡ ನವದಂಪತಿಗಳಿಗೆ ಚಿಕ್ಕ ಮಕ್ಕಳಿದ್ದರೆ ಮಕ್ಕಳಿಂದ ಆಹಾರ ತೆಗೆದುಕೊಳ್ಳಲು ತುಂಬ ಹಠವನ್ನು ಮಾಡುತ್ತೆ. ಇಂತಹದ್ದೆಲ್ಲವೂ ಕೂಡ ಮಕ್ಕಳನ್ನು ಸಂಭಾಳಿಸ್ತಕ್ಕಂತಹದ್ದೇ ಕಷ್ಟ ಆಗಬಹುದು ಈ ತಿಂಗಳಲ್ಲಿ. ಆದ್ದರಿಂದ ಆದಷ್ಟು
ಸಮಾಧಾನದಿಂದ ನೀವು ಈ ತಿಂಗಳು ಇರತಕ್ಕಂಥದ್ದು ತುಂಬ ಮುಖ್ಯ. ಎಲ್ಲ ವಿಚಾರದಲ್ಲಿಯೂ ಕೂಡ ಸಹನಶೀಲರಾಗಿರತಕ್ಕಂಥದ್ದು ತುಂಬ ಮುಖ್ಯ ಆಗುತ್ತೆ. ಜೊತೆಯಲ್ಲಿ ಯಾವುದೇ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ, ಖಾಸಗಿ ಕ್ಷೇತ್ರ ಇರ್ಬೋದು, ಸರ್ಕಾರಿ ಕ್ಷೇತ್ರ ಇರ್ಬೋದು, ಇನ್ನಿತರ ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಶನಿಯ ಒಂದು ಷಷ್ಠ ಸ್ಥಾನದಲ್ಲಿರ್ತಕ್ಕಂತಹ ಶನಿಯ ಪ್ರಭಾವದಿಂದಾಗಿ ಮಿತ್ರರೇ ಶತ್ರುಗಳಾಗತಕ್ಕಂತಹ ಸಾಧ್ಯತೆಗಳು ಉಂಟು. ಜೊತೆಯಲ್ಲಿ ನೀವು ಯಾರನ್ನು ನಂಬಿರ್ತೀರ ಅವರೇ ನಿಮ್ಮನ್ನು ಮೋಸ ಮಾಡಬಹುದು ಅಥವಾ ನೀವು ಮೋಸ ಹೋಗತಕ್ಕಂತಹ ಸಾಧ್ಯತೆಗಳು ಉಂಟು. ಕೆಲಸಗಾರರ ಸಮಸ್ಯೆಯಿಂದ ನೀವು ಮಾಡ್ತಕ್ಕಂತಹ ಆ ಕಾರ್ಯಕ್ಷೇತ್ರ ಏನಿದೆ ಅದರಲ್ಲಿ ಸಮಸ್ಯೆ ಆಗತಕ್ಕಂಥದ್ದು, ಕೆಲಸಗಾರ ಸಮಸ್ಯೆಯಿಂದ ವ್ಯವಹಾರವನ್ನು ವ್ಯಾಪಾರವನ್ನು ನಿಲ್ಲಿಸ್ತಕ್ಕಂತಹ ಸಂದರ್ಭಗಳು ಬರ್ಬೋದು. ಆದ್ದರಿಂದ ಎಚ್ಚರಿಕೆಯಿಂದ ಬಿಸ್ನೆಸ್ಸನ್ನು ಮಾಡತಕ್ಕಂಥದ್ದು ಇಲ್ಲಿ ತುಂಬ ಮುಖ್ಯವಾಗುತ್ತೆ. ಜೊತೆಯಲ್ಲಿ ವಿವಾಹದ ಕೆಲವೊಂದು ಪ್ರೀತಿ ಪ್ರೇಮ ಪ್ರಣಯ ಅನ್ನತಕ್ಕಂಥದ್ದು ಏನಾದರೂ ಇದ್ದರೆ ಅಂತಹದ್ದು ಲವ್ ಫೇಲ್ಯೂರ್ ಆಗತಕ್ಕಂಥ ಈ ತಿಂಗಳಲ್ಲಿ ಅಂತಹ ಸಂದರ್ಭಗಳು ಇದೆ. ಹಿರಿಯರ ಒಂದು ಅಸಮ್ಮತಿ ನಿಮ್ಮ ಪ್ರೇಮ ವಿವಾಹಕ್ಕೆ ಪ್ರಮುಖವಾಗಿ ಕಾರಣ ಆಗುತ್ತೆ. ಅವರನ್ನು ವಿರೋಧಿಸಿ ವಿವಾಹನ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಕಾರಣದಿಂದ ಡಿಪ್ರೆಷನ್ಗೆ, ಖಿನ್ನತೆಗೆ ಹೋಗತಕ್ಕಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ದರಿಂದ ಆದಷ್ಟು ಅಂತಹದ್ದೇನಾದರೂ ನಿಮ್ಮ ಹಿರಿಯವರಿಗೆ ತಿಳಿಸ್ತಕ್ಕಂಥದ್ದು ಇದ್ದರೆ ಸ್ವಲ್ಪ ಮುಂದೆ ಹಾಕಿ, 1-2-3 ತಿಂಗಳ ಮುಂದೆ ಹಾಕಿ ಒಳ್ಳೆಯ ಸಮಯವನ್ನು ನೋಡಿ ನಿಮ್ಮ ನಿರ್ಧಾರವನ್ನು ಅವರಿಗೆ ತಿಳಿಸ್ತಕ್ಕಂಥದ್ದು ಒಳ್ಳೆಯದು. ಟೈಮ್ ಚೆನ್ನಾಗಿಲ್ಲದೆ ಇದ್ದಾಗ ಹೇಳಿದಾಗ ಏನಾದರೂ ವ್ಯತ್ಯಾಸ ಆಗಿಬಿಡುತ್ತೆ, ಅದರಿಂದ ತೊಂದರೆಗಳು ಉಂಟಾಗುತ್ತೆ. ಅವಿವಾಹಿತರಿಗೆ ವಿವಾಹ ಆಗತಕ್ಕಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಶುಭ ಕಾರ್ಯಗಳು ಮನೆಯಲ್ಲಿ ನಡೀತಕ್ಕಂಥದ್ದು, ವಿವಾಹ, ಇನ್ನಿತರ ಮಂಗಳ ಕಾರ್ಯಗಳು ಮನೆಯಲ್ಲಿ ನಿರಂತರವಾಗಿ ನಡೀತಕ್ಕಂತಹ ಒಂದು ಸಾಧ್ಯತೆಗಳು ಕೂಡ ಉಂಟು. ಕೆಲವೊಂದು ಅನಾರೋಗ್ಯ ಬಾಧಿಸ್ತಕ್ಕಂಥದ್ದು ಅಥವಾ ಅಪಘಾತಗಳು, ವಿಪತ್ತುಗಳು ಇದೆಲ್ಲವೂ ಕೂಡ ಕೆಲವೊಂದು ಎಲ್ಲ ಟೈಮು ಕೂಡ ನಮಗೆ ಒಂದೇ ರೀತಿಯಾಗಿ ಇರುವುದಿಲ್ಲ. ಅಷ್ಟಮ ಸ್ಥಾನಾಧಿಪತಿ ಮತ್ತು ತುಲಾ ರಾಶಿ ಅಧಿಪತಿ ಇಬ್ಬರು ಕೂಡ ಒಂದೇ ಶುಕ್ರಗ್ರಹವೇ ಆಗಿರುವುದರಿಂದ ವಾಹನ ಚಾಲನೆಯಲ್ಲಿ ಈ ತಿಂಗಳು ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಜೊತೆಯಲ್ಲಿ ಅನಾರೋಗ್ಯ ಬಾಧಿಸಬಹುದು. ಅನಿರೀಕ್ಷಿತವಾದಂತಹ ಕೆಲವೊಂದು ಅನಾರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗತಕ್ಕಂತಹ ಸಂದರ್ಭಗಳು ಕೂಡ ಉಂಟು. ಆರೋಗ್ಯವನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಿ. ಆಹಾರದ ನಿಯಮವನ್ನು ಪಾಲಿಸ್ತಕ್ಕಂಥದ್ದು ಈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ತುಂಬ ಮುಖ್ಯವಾಗುತ್ತೆ. ತಿಂಗಳ ಪ್ರಾರಂಭದಲ್ಲಿ ಉತ್ತಮವಾದಂತಹ ಸಮಯ ಇದೆ, ಭಾಗ್ಯವಂತರು ಅಂತೇಳಿ ಹೇಳ್ಬೋದು. ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕೆಲಸ ಕಾರ್ಯಗಳು ಕೈಗೂಡತಕ್ಕಂಥದ್ದು ಇರುತ್ತೆ. ಆರ್ಥಿಕವಾದಂತಹ ಸುಸ್ಥಿತಿ ಇರುತ್ತೆ. ತಿಂಗಳ ನಂತರದಲ್ಲಿ ಕೆಲವೊಂದು ಈ ಸಾಲಗಾರರ ಕಾಟ ಇರ್ಬೋದು, ನೀವು ಕೈಗೊಂಡಂತಹ ಆರ್ಥಿಕ ವ್ಯವಹಾರಗಳಲ್ಲಿ ಲಾಸ್ ಆಗತಕ್ಕಂಥದ್ದು ಇರ್ಬೋದು, ವ್ಯಾಪಾರ ವ್ಯವಹಾರ ಈ ರೀತಿಯಾದಂತಹ ಆರ್ಥಿಕ ಸಮಸ್ಯೆಗಳು ತಿಂಗಳ ಕೊನೆಯ 2 ವಾರಗಳಲ್ಲಿ ಬರತಕ್ಕಂತಹ ಸಾಧ್ಯತೆಗಳು ಕೂಡ ಇರುವುದರಿಂದ ಭಾಗ್ಯಸ್ಥಾನದಲ್ಲಿರತಕ್ಕಂತಹ ಗುರುವಿನ ಒಂದು ಪ್ರಭಾವದಿಂದಾಗಿ ಎಷ್ಟೋ ದೊಡ್ಡ ಆರ್ಥಿಕ ಆಘಾತಗಳು ಈ ತಿಂಗಳಲ್ಲಿ ಆ ಗುರು ನಿವಾರಣೆಯನ್ನು ಮಾಡ್ತಾನೆ ಅಂತ. ದೊಡ್ಡ ಸಮಸ್ಯೆಯನ್ನು ಬರಬೇಕಾಗಿರುತ್ತೆ, ಅದು ಯಾವುದೋ ಚಿಕ್ಕ ಪುಟ್ಟ ಸಮಸ್ಯೆಯಿಂದ ಪರಿಹಾರ ಆಗಿಬಿಡುತ್ತೆ. ಈ ರೀತಿಯಾಗಿ ಈ ತಿಂಗಳು ನಿಮಗೆ ಇರತಕ್ಕಂಥದ್ದು. ಅದರಿಂದ ಆರ್ಥಿಕ ವಿಚಾರಗಳಲ್ಲಿ ಮೊದಲ ಪ್ರಾರಂಭದ ತಿಂಗಳಲ್ಲಿ, ತಿಂಗಳ ಅಂತ್ಯದಲ್ಲಿ ವಿಭಿನ್ನವಾದಂತಹ ಫಲಾಫಲಗಳು ಇರುವುದರಿಂದ ಆರ್ಥಿಕ ವಿಚಾರಗಳಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗ ಮಾಡ್ತಕ್ಕಂತಹ ಕ್ಷೇತ್ರದಲ್ಲಿ ಕಿರಿಕಿರಿ, ಸಹೋದ್ಯೋಗಿಗಳಿಂದಲೇ ತೊಂದರೆ ಇಂಥದ್ದು ಉಂಟಾಗಬಹುದು. ನಾನು ಮೊದಲೇ ಹೇಳಿದಂತೆ ತಾಳ್ಮೆ ಎಲ್ಲ ಮನೆಯಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಕಚೇರಿಯಲ್ಲಿರ್ಬೋದು, ತಾಳ್ಮೆಯಿಂದ ಈ ತಿಂಗಳು ನೀವು ವರ್ತಿಸಿದರೆ ತುಂಬ ಒಳ್ಳೆಯದು ಅಂಥೇಳಿ ನಾವು ಹೇಳಬೇಕಾಗತ್ತೆ. ಇನ್ನು ಏಕಾದಶ ಸ್ಥಾನದಲ್ಲಿ 11ನೇ ಮನೆಯಲ್ಲಿರ್ತಕ್ಕಂತಹ ಗ್ರಹಗತಿಗಳು ಅಥವಾ ಗ್ರಹ ಯಾವುದೇ ಇರಲಿ, 11ನೇ ಮನೆ ಯಾವುದೇ ಆಗಿರಲಿ, ಅದರಿಂದ ಒಳ್ಳೆಯ ಫಲವೇ ಸಿಗುತ್ತೆ ಇರತಕ್ಕಂಥದ್ದು. ಈ 11ನೇ ಮನೆ ಅಧಿಪತಿಯಾದಂತಹ ರವಿಯ ಒಂದು ವಿಶೇಷವಾದಂತಹ ಪ್ರಭಾವದಿಂದ ಸರಕಾರಿ ಕ್ಷೇತ್ರಗಳಲ್ಲಿ ಏನಾದರೂ ಪೆಂಡಿಂಗ್ ಇದ್ದರೆ ಕೆಲಸಗಳೆಲ್ಲವೂ ಕೂಡ ಈ ತಿಂಗಳಲ್ಲಿ ಮುಗಿತಕ್ಕಂತಹ ಸಾಧ್ಯತೆಗಳು ಉಂಟು. ಸರಕಾರಿ ಕ್ಷೇತ್ರದಲ್ಲಿ ನೀವು ಕೈ ಹಾಕಿದಂತಹ ಕೆಲಸಗಳು ಏನಿದೆ ಅದರಲ್ಲಿ ಯಶಸ್ವಿ ಆಗ್ತೀರಾ. ಜೊತೆ ಕೆಲವೊಂದು ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಟೆಂಡರ್ಗಳು ನಿಮಗೆ ಸಿಗತಕ್ಕಂತಹ ಸಾಧ್ಯತೆಗಳು ಉಂಟು. ಯಾರ ಕೆಲಸಕ್ಕೆ ಅರ್ಜಿ ಹಾಕಿದರೆ ಆ ಕೆಲಸಕ್ಕೆ ನೀವು ಕೆಲವೊಂದು ಇಂಟ್ರ್ಯೂಗಳು ಈ ತಿಂಗಳಲ್ಲಿ ಬರತಕ್ಕಂಥದ್ದು. ಅದು ಸರಿಯಾದ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡಿದರೆ ಮುಂದಿನ ದಾರಿ ಸುಗಮವಾಗಲಿದೆ, ಸರ್ಕಾರಿ ಕೆಲಸ ಸಿಗುತ್ತೆ ಅಂತ ಹೇಳಬೇಕಾಗುತ್ತೆ. ಜೊತೆಯಲ್ಲಿ ಈ ಆರಕ್ಷಕ ವೃತ್ತಿಗೆ ಸಂಬಂಧಪಟ್ಟಂತೆ, ಈ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕ್ಷೇತ್ರದಲ್ಲಿ ಕೆಲಸಕ್ಕೆ ಏನಾದರೂ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅಂಥವರಿಗೆ ಈ ತಿಂಗಳಲ್ಲಿ ಕೆಲಸದ ಒಂದು ಶುಭ ಸುದ್ದಿ ಅನ್ನತಕ್ಕಂಥದ್ದು ಸಿಗುತ್ತೆ. ಜೊತೆಯಲ್ಲಿ ಈ ಕೆಲವೊಂದು ಈ 12ನೇ ಮನೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲ ವಿಚಾರಗಳಲ್ಲಿಯೂ ಕೂಡ ಈ
12ನೇ ಮನೆಯಲ್ಲಿ ಏನಾದರೂ ದೋಷಗಳಿದ್ದರೆ ನೀವು ಹಿಡಿದಂತಹ ಕೆಲಸದಲ್ಲಿ ಎಲ್ಲದರೂ ಕೂಡ ವಿಫಲ ಆಗತಕ್ಕಂಥದ್ದು ಪ್ರಮುಖವಾಗಿ ಕಂಡು ಬರುತ್ತೆ. ಈ 12ನೇ ಮನೆಗೆ ತುಲಾ ರಾಶಿಯವರಿಗೆ ನೇರವಾಗಿ ಶನಿಯ ದೃಷ್ಟಿ ಇರುವುದರಿಂದ ಒಂದಷ್ಟು ವಿಫಲತೆ ಕಾಣಬಹುದು. ಮಿಶ್ರ ಫಲಗಳು ಈ ತಿಂಗಳಲ್ಲಿ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಕೂಡ ಇರುತ್ತೆ. ಆದರೆ ಇದರಲ್ಲಿ ಗರಿಷ್ಠ ಮಟ್ಟದಲ್ಲಿ ಸ್ವಲ್ಪ ನಕಾರಾತ್ಮಕವಾದಂತಹ ಅನುಭವಗಳೇ ಈ ತಿಂಗಳಲ್ಲಿ ಜಾಸ್ತಿ ಆಗಬಹುದು. ಧೃತಿಗೆಡಬೇಡಿ, ಪ್ರಯತ್ನವನ್ನು ಮುಂದುವರಿಸಿ. ವಿಶೇಷವಾದಂತಹ ಇಷ್ಟದೇವ ಸ್ತೋತ್ರಗಳನ್ನು ಪಠಿಸ್ತಕ್ಕಂಥದ್ದು ಆ ಗ್ರಹಗತಿಗೆ ಸಂಬಂಧಪಟ್ಟಂತೆ ಇವುಗಳನ್ನೆಲ್ಲ ಮಾಡೋದರಿಂದ ನಷ್ಟವನ್ನು ನಾವು ತಡೆಯಬಹುದು, ಲಾಭವಾಗಿ ಪರಿವರ್ತನೆ ಆಗುತ್ತೆ. ಕಷ್ಟವನ್ನು ಪರಿಹಾರದಿಂದ ನಾವು ಪರಿಹರಿಸಿಕೊಂಡಾಗ ಸ್ತೋತ್ರಗಳನ್ನು ಪಠಿಸುವುದರಿಂದ ಅದರಲ್ಲಿ ಕೂಡ ಜೀವನದಲ್ಲಿ ನೆಮ್ಮದಿಯನ್ನು ಕಾಣುವುದಕ್ಕೆ ಸಾಧ್ಯ. ಅಭಿವೃದ್ಧಿಯ ಪದದಲ್ಲಿ ಇರತಕ್ಕಂತಹ ಅಡೆತಡೆಗಳನ್ನು ನಾವು ಸೂಕ್ತವಾದಂತಹ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅಭಿವೃದ್ಧಿಯ ದಾರಿಯಲ್ಲಿ ಇರತಕ್ಕಂತಹ ಯಾವುದೇ ಅಡೆತಡೆಗಳಿರಲಿ ಅದೆಲ್ಲವನ್ನು ನಾವು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲ ಪ್ರಮುಖವಾದಂತಹ ಅಂಶಗಳು ತುಲಾರಾಶಿಯವರಿಗೆ. ಅದರಿಂದ ಈ ತಿಂಗಳಲ್ಲಿ ಕೆಲವೊಂದು ಮಿಶ್ರ ಫಲಗಳು ಇರುವುದರಿಂದ ಅದೆಲ್ಲ ಸೂಕ್ತವಾದಂತಹ ರೀತಿಯಲ್ಲಿ ನೀವು ಕೆಲವೊಂದು ಈ ದೇವಿ ಆರಾಧನೆಯನ್ನು ಮಾಡತಕ್ಕಂಥದ್ದು, ದೇವಿ ಸೂಕ್ತವನ್ನು ಪಠನೆ ಮಾಡತಕ್ಕಂಥದ್ದು, ಸರ್ವಮಂಗಲ ಮಂಗಲ್ಯೆ ಶಿವೇ ಸರ್ವಾರ್ಥಸಾಧಿಕೆ ಈ ಮಂತ್ರ ಸ್ತೋತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸ್ತಕ್ಕಂಥದ್ದು. ಶ್ಲೋಕಿ ಚಂಡಿ ಸ್ತುತಿ ಅನ್ನತಕ್ಕಂಥದ್ದು ಇದೆ. ಸಪ್ತ ಶ್ಲೋಕಿ ಪಾರಾಯಣ ಇದನ್ನು ಪ್ರತಿನಿತ್ಯವೂ ಕೂಡ 10 ಬಾರಿ ಮಾಡತಕ್ಕಂಥದ್ದು. ಇವೆಲ್ಲವನ್ನು ಅನುಸರಿಸಿಕೊಂಡು ಬರಬೇಕು. ಆರ್ಥಿಕವಾದಂತಹ ಸಮಸ್ಯೆ ಅಂದರೆ ಹಣಕಾಸಿನ ಸಮಸ್ಯೆ ಯಾರಿಗೆ ಇರುತ್ತೋ ಅವರು ಪ್ರತಿನಿತ್ಯ ಕೂಡ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಿದರೆ ಆ ಅಷ್ಟೋತ್ತರ ಪಠಿಸಿ ಕುಂಕುಮಾರ್ಚನೆಯನ್ನು ಮಾಡುವುದು, ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸ್ತಕ್ಕಂಥದ್ದು, ಕನಕದಾರ ಸ್ತೋತ್ರ ಇವೆಲ್ಲವನ್ನು ಪಠಿಸುವುದರಿಂದ ಹಣಕಾಸಿನ ಸಮಸ್ಯೆ ಯಾರಿಗೆ ಇರುತ್ತೆ ಅದು ಪರಿಹಾರ ಆಗುತ್ತೆ. ಅದರಿಂದ ಇವೆಲ್ಲ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು. ಶುಕ್ರ ಮಂತ್ರವನ್ನು ಪ್ರತಿನಿತ್ಯವೂ ಕೂಡ ಪಠಿಸಿ. ಈ ಶುಕ್ರ ಮಂತ್ರ ಬೀಜಾಕ್ಷರ ಯುಕ್ತವಾಗಿರತಕ್ಕಂಥದ್ದು ಇರುತ್ತೆ. ಇವೆಲ್ಲವನ್ನು ನೀವು ಪಠಿಸುವುದರಿಂದ ತುಲಾರಾಶಿಯವರಿಗೆ ಏಪ್ರಿಲ್ ತಿಂಗಳನ್ನತಕ್ಕಂಥದ್ದು ಇನ್ನೂ ಹೆಚ್ಚಿನ ಒಂದು ಫಲವನ್ನು ನೀವು ನಿರೀಕ್ಷೆ ಮಾಡುವುದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಕೆಲವೊಂದು ಈ ಆರ್ಥಿಕ ವಿಚಾರಗಳಲ್ಲಿ ಅಷ್ಟೊಂದು ಚೆನ್ನಾಗಿ ಇಲ್ಲ. ಕುಟುಂಬ ವಿಚಾರಗಳು ಅಂತ ಬಂದಾಗ ಉತ್ತಮವಾದಂತಹ ಫಲಾಫಲಗಳು ಇರ್ತದೆ. ಕೆಲವೊಂದು ವಿವಾಹ ಇಂತಹದ್ದು ಪದೇ ವಿಫಲತೆ ಕಾಡ್ತಾ ಇದ್ದರೂ ಕೂಡ ಈ ತಿಂಗಳಲ್ಲಿ ಅಂತಹ ವಿವಾಹದ ಪ್ರಯತ್ನ ಸಕಾರಾತ್ಮಕವಾದಂತಹ ಫಲಿತಾಂಶವನ್ನು ಕೊಡತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಸರ್ಕಾರಿ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಉದ್ಯೋಗ ಪ್ರಾಪ್ತಿಯಾಗತಕ್ಕಂತಹ ಅಥವಾ ಸರ್ಕಾರದ ಏನೇ ಕ್ಷೇತ್ರಗಳಲ್ಲಿ ಈ ರಿಜಿಸ್ಟರ್ ಕ್ಷೇತ್ರ ಇರ್ಬೋದು, ಆಸ್ತಿ ನೋಂದಾವಣೆ ಇರ್ಬೋದು, ಆಸ್ತಿ ನೀವು ಖರೀದಿ ಮಾಡತಕ್ಕಂಥದ್ದು ಇರ್ಬೋದು, ಮಾರಾಟ ಮಾಡತಕ್ಕಂಥದ್ದು ಇರ್ಬೋದು, ಇಂತಹ ವಿಚಾರಕ್ಕೆ ಬಂದಾಗ ವಿಶೇಷವಾಗಿ ಅಡೆತಡೆಗಳಿದ್ದರೂ ಕೂಡ ಅದೆಲ್ಲ ಆ ವ್ಯವಹಾರದಲ್ಲಿ ಕೊನೆಗೆ ನಿಮಗೆ ಸಕ್ಸಸ್ ಅನ್ನತಕ್ಕಂಥದ್ದು ಸಿಗುತ್ತೆ. ಅಂದರೆ ಅದರ ಫಲಿತಾಂಶ ಅನ್ನತಕ್ಕಂಥದ್ದು ಗರಿಷ್ಠ ಮಟ್ಟದಲ್ಲಿ ಸಿಗುವುದಕ್ಕೆ ಸಾಧ್ಯ ಈ ಆಸ್ತಿ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಅದರಿಂದ ಇದನ್ನು ಪ್ರಮುಖವಾಗಿ ಗಮನಿಸಿಕೊಳ್ಳತಕ್ಕಂಥದ್ದು. ಎಲ್ಲ ನೀವು ಸರಿಯಾದ ರೀತಿಯಲ್ಲಿ ನಡೆದುಕೊಂಡು ಪರಿಹಾರಕ್ಕೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಠಿಸಿದರೆ ತುಲಾರಾಶಿಯವರು ಈ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ಉತ್ತಮವಾದಂತಹ ಫಲಿತಾಂಶವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಶುಭಮಸ್ತು. ಸಮಸ್ತ ಸನ್ಮಂಗಳಾಲಿ ಭವಂತು.